ಜೈ ಭೀಮ್. ತಥಾಗತ ಗೌತಮ ಬುದ್ಧ, ಜಗಜ್ಯೋತಿ ಬಸವಣ್ಣ, ಸ್ವಾಭಿಮಾನಿ ಹಜರತ್ ಟಿಪ್ಪು ಸುಲ್ತಾನ್, ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ಮರಿಸುತ್ತಾ, ನಾವು ಇದುವರೆಗೂ ಸಾಕಷ್ಟು ಕಾರ್ಯಕ್ರಮಗಳು, ಹೋರಾಟಗಳು ಇವೆಲ್ಲ ಮಾಡ್ತಾ ಬಂದಾಗ ಒಂದು ಕಡೆ ಕುತ್ಕೊಂಡು ಎಲ್ಲಾದ್ರೂ ನಾವು ಚರ್ಚೆ ಮಾಡುವ ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಅಂತಕ್ಕಂಥದ್ದೇ ಜಾಸ್ತಿ ಮಾತುಗಳು ಬರ್ತದೆ. ವಾಟ್ ನೆಕ್ಸ್ಟ್ ಅನ್ನೋದನ್ನ ಎಲ್ಲೋ ಒಂದು ಕಡೆ ನಾವು ವಿಫಲರಾದ್ರೆ 100% ನಾವು ಅದನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗಲ್ಲ. ಕಳೆದ ಒಂದು 4 ವರ್ಷದ ಹಿಂದೆ RT ನಗರದಲ್ಲಿ ಬಸವರಾಜ ಬೊಮ್ಮಾಯಿರವರ ಮನೆ ಇದೆ. ಅವರು ಆವಾಗ CM ಆಗಿದ್ರು. ನಮ್ಮ ಇದೇ ಹಿರಿಯ ಹೋರಾಟಗಾರರಾದ ಮುನಾಂಜನಪ್ಪ ರಾಯವರು, ಮರಿಯಪ್ಪ ಸಾಹೇಬರು, ಹೆಬ್ಬಾಳ ವೆಂಕಟೇಶ್ ಸಾಹೇಬರು, ಚಿಗ್ನಿ ಶಂಕರ್ ಅವರು ಇದ್ರು. ನಾವೆಲ್ಲರೂ ಸೇರಿ ಮುಲಿಬಾಗಲಲ್ಲಿ ದಲಿತರ ಮೇಲೆ ದಬ್ಬಾಳಿಕೆ ಆದಾಗ ಆ ಸಂದರ್ಭದಲ್ಲಿ ನಾವು ಹೋರಾಟ ಬೆಳಗಿನ ಜಾವ ಒಂದು 6 ಗಂಟೆಗೆ ಮಾಡಿದ್ವಿ. ಎಲ್ಲರೂ ವ್ಯಾಪ್ತ ಇದೆ. ಎದುರುಗಡೆ ನಮ್ಮ ಸಿಸ್ಟರ್ ನಾಗರತ್ನ ಅವರು ಕೂಡ ಕೂತಿದ್ದಾರೆ. ನಾವಲ್ಲಿ ಹೋರಾಟ ಮಾಡಿ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಸೀನಿಯರ್ಸ್, ನಮ್ಮ ಹಿರಿಯರು ನಮಗೊಂದು ಮಾತು ಹೇಳಿದ್ರು. ಅದೇನಪ್ಪ ಅಂದ್ರೆ, ನೋಡಿ ಎಲ್ರೂ ಕೂಡ ನಿಮ್ ಚಪ್ಪಲಿ ಅಲ್ಲಿ ಬಿಟ್ಬಿಡ್ರಿ ಅಲ್ಲಿ. ನಾವು ಚಪ್ಪಲಿ ಬಿಟ್ವಿ. ನಮಗೆ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳೋದು, ಸರ್ ಹೋರಾಟ ಮಾಡಿದ್ರಿ ನೀವು, ಅಲ್ಲಿ ಚಪ್ಪಲಿ ಬಿಟ್ಬಿಟ್ರಲ್ಲ ಯಾಕೆ ಅಂತ ಕೇಳೋದು. ನಾವು ಉತ್ತರ ಏನಿತ್ತು ಗೊತ್ತಾ? ನಮ್ಮ ಅಧ್ಯಕ್ಷರು ಉತ್ತರ ಏನ್ ಕೊಟ್ಟಿದ್ರು ಗೊತ್ತಾ? ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ದಲಿತರ ಮೇಲೆ ದಬ್ಬಾಳಿಕೆ ಆದಾಗ ಚಪ್ಪಲಿ ಕಿತ್ತು ಹೊಡಿಯಕ್ಕಾಗಲ್ಲ, ಅದಕ್ಕೆ ಚಪ್ಪಲಿ ಅವ್ರ ಮನೆ ಹತ್ರಕ್ಕೆ ಬಿಟ್ಟು ಬಂದಿದ್ವಿ ಅಂತೇಳಿ ಆ ಮಟ್ಟಕ್ಕೆ ಹೋರಾಟಗಳು ಮಾಡುವಂತಹ ಹಿರಿಯರ ಮಧ್ಯೆ ನಾವು ಕೂತಿದ್ದೀವಿ. ಅಂದ್ರೆ ಇಲ್ಲಿ ಸಾಕಷ್ಟು ಜನ ಮುಸಲ್ಮಾನರು ಕೂಡ ಕೂತಿದ್ದಾರೆ. ಪಾಪ ಅವರಿಗೆ ಗೊತ್ತಿಲ್ಲ ನಾವು ಯಾಕೆ ಚಳವಳಿ ಸಂಘಟನೆಯಲ್ಲಿ ಇರಬೇಕು ಅಂತಕ್ಕಂಥದ್ದು. ಈಗ ಮೊನ್ನೆ ಅಷ್ಟೇ ನೀವು ನೋಡಿದ್ರಿ, ಅನುವಾದಿ ಸರ್ಕಾರ ಏನಿದೆ ಬಿಜೆಪಿ, ಆ ವಕ್ಫಿನ ವಿಚಾರಕ್ಕೆ ಒಂದು ಕಾಯ್ದೆ ತಗೊಂಡು ಆ ಸಂದರ್ಭದಲ್ಲಿ ನೀವು ನೋಡಿದ್ರಿ, ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಹೆಬ್ಬಾಳ್ ವೆಂಕಟೇಶ್ ಸಾಹೇಬ್ರಾಗ್ಲಿ ಇವರೆಲ್ಲರೂ ಕೂಡ ಬಂದು ನಿಂತ್ಕೊಂಡು ಮುಸಲ್ಮಾನರ ಪರವಾಗಿ ನಿನ್ನೆನೂ ಕೂಡ ನಾವಿದ್ವಿ, ಇವತ್ತು ಇರ್ತೀವಿ, ನಾಳೆನೂ ಇರ್ತೀವಿ ಅಂತಕ್ಕಂಥ ಮಾತು ಅವತ್ತಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಯಾವಾಗ ದಲಿತ ಸಮುದಾಯದ ಮೇಲೆ ಅನ್ಯಾಯ ಆದಾಗ ಇದೇ ತರ ಮುಸಲ್ಮಾನರು ಬಂದ್ ಜೊತೆಲಿ ನಿಂತ್ಕೊಳ್ತಾರ? जरा जवाब देती मेरी बात को समझ को, अगर नहीं समझ में आ रहा उर्दू में बोलो तो मैं बोल दूं. ಯಾವಾಗ ಶೋಷಿತರ ಮೇಲೆ ಸಮಸ್ಯೆ ಆದಾಗ ಮುಸಲ್ಮಾನರು ಎಲ್ಲಾದ್ರೂ ಒಂದು ಕಡೆ ಘಂಟಾಘೋಷವಾಗಿ ಓಪನ್ ಆಗಿ ಹೇಳ್ಬಿಟ್ಟು ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ನಿಂತ್ಕೊಂಡ್ರ? ಇನ್ನು ಮುಂದೆನಾದ್ರೂ ನಿಂತ್ಕೊಂಡ್ರಿ ಆಗ್ಬೋದಾ? ಜರ ಜೋರ್ ಸೆ ಆವಾಜ್ से भी बोलो ना, हूं करको ನಿಂತ್ಕೊಂತೀರಾ? ಯಾಕೆ ನಿಂತ್ಕೋಬೇಕು ಹೇಳಿ? ಯಾಕೆ ನಿಂತ್ಕೋಬೇಕು ಅಂದ್ರೆ, ಈ ದೇಶದಲ್ಲಿ ಮೊದಲನೇದಾಗಿ ಶಿಕ್ಷಣ, ಎಲ್ಲರಿಗೂ ಶಿಕ್ಷಣ ಕೊಡುವ ಸಂದರ್ಭದಲ್ಲಿ ಮಾತಾ ಸಾವಿತ್ರಿಬಾಯಿ ಫೂಲೆರವರು ಕಷ್ಟಪಟ್ಟು ಎಲ್ಲ ಮಹಿಳೆಯರಿಗೆ ಶಿಕ್ಷಣ ಕೊಡಿಸುವ ಸಂದರ್ಭದಲ್ಲಿ ಪಕ್ಕದಲ್ಲಿ ನಮ್ಮ ಅಮ್ಮ ಫಾತಿಮಾ ಶೇಖ್ ಅವರು ನಿಂತಿದ್ರು. ನಾನು ಯಾಕೆ ಇದನ್ನ ಈಗ ಹೇಳಿದೆ? ನಾವು ಮುಂದೆ ಏನ್ ಮಾಡ್ಬೇಕು ಅಂದ್ರೆ, ನೋಡಿ ಬಾಬಾ ಸಾಹೇಬ್ರ ಒಂದು ಮಾತು ಹೇಳ್ತಾರೆ. ಅದೇನಪ್ಪ ಅಂದ್ರೆ, ನನ್ನ ಜನ ಅಧಿಕಾರ ತಮ್ಮ ಕೈಯಲ್ಲಿ ಇಟ್ಕೋಬೇಕು ಅಂತೇಳಿ ಬಾಬಾ ಸಾಹೇಬ್ರು ಹೇಳಿದ್ರು. ಎಲ್ಲಾ ಮಾತಿಗೂ ಕೂಡ ಆಪೋಸಿಟ್ ಅಲ್ಲೂ ಒಂದು ಕೂಡ ಇರ್ತದೆ. ಅದೇ ರೀತಿಯಲ್ಲಿ ನಾವು ಚೆಕ್ ಮಾಡಿದ್ರೆ ಬಾಬಾ ಸಾಹೇಬ್ರು ಮತ್ತೊಂದು ಕಡೆ ಏನ್ ಹೇಳ್ತಾರೆ, ಅಧಿಕಾರಹೀನತೆಯೇ ಅಸ್ಪೃಶ್ಯತೆ. ಅಸ್ಪೃಶ್ಯರು ಅಂದ್ರೆ ಅನ್ಟಚೇಬಲ್ಸ್ ಅಂತ ಲೆಕ್ಕ. ನಾನು ಹೇಳೋ ಮಾತಲ್ಲ, ಬಾಬಾ ಸಾಹೇಬ್ರು ಅವರ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಅಧಿಕಾರ ಇಲ್ಲದಿರುವ ಸಮುದಾಯ ಅನ್ಟಚಬಲ್ಸ್ ಅಂತ. ಇವತ್ತು ನಮ್ಮ ಹತ್ರ ಅಧಿಕಾರ ಇದೆಯಾ? ನಮಗೆ ಒಂದು ಹಕ್ಕು ಪತ್ರ ಬೇಕಾದ್ರೆ ಅದಕ್ಕೂ ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ಬೇಕಲ್ಲ ನಾವು. ನಮ್ಮಪ್ಪ ಎಷ್ಟೊಂದು ಒಳ್ಳೆ ಸಂವಿಧಾನ ಕೊಟ್ಟರು ಕೂಡ ಅದೆಲ್ಲ ಎಲ್ಲಿ ಜಾರಿ ಮಾಡುವ ಜಾಗದಲ್ಲಿ ಮನುವಾದಿ ಕೋಮುವಾದಿಗಳು ಕೂತಿದ್ದಾರೆ. ನಮ್ಮ ಸಂವಿಧಾನ ಇದ್ರೂ ಕೂಡ ನಮಗೆ ಒಂದು ಹಕ್ಕು ಪತ್ರ ಇಸ್ಕೋಬೇಕಾದ್ರೂ ಕೂಡ ಬೀದಿಲಿ ಕೂತ್ಕೊಂಡು ಅವ್ರ ಹತ್ರಕ್ಕೆ ಒಂದು ಪರ್ಮಿಷನ್ ತಗೊಂಡು
ನಾವು ಹೋಗಿ ಪರ್ಮಿಷನ್, ಅದೇ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪೊಲೀಸ್ನವ್ರ ಹತ್ರ ಪರ್ಮಿಷನ್ ತಗೋಬೇಕು. ಸ್ವಾಮಿ, ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆ ಸರ್ಕಾರದ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಬರ್ತದೆ. ನಾವು ಅವ್ರ ಹತ್ರನೇ ಪರ್ಮಿಷನ್ ತಗೊಂಡು ಅವ್ರ ಮುಂದೆನೆ ಹೋಗಿ ಕೂತ್ಕೊಂಡು ಅವರಿಗೆ ಮೆಮೊರಾಂಡಮ್ ಕೊಟ್ರೆ ಯಾವ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಸೊ ಹಾಗಾಗಿ ವಾಟ್ ನೆಕ್ಸ್ಟ್ ಅಂತ ವಿಚಾರಕ್ಕೆ ಬಂದ್ರೆ, ಬಾಬಾ ಸಾಹೇಬ್ ಹೇಳ್ತಾರೆ, ನೀವು ಶಿಕ್ಷಿತರಾಗಿ, ಸಂಘಟಿತರಾಗಿ ಹೋರಾಡಿ, ಇವೆಲ್ಲ ಮೂರನ್ನು ಕೂಡ ಕ್ಲಬ್ ಮಾಡ್ತಾ ನಮ್ಮಲ್ಲಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸೋವರೆಗೂ ನಮಗೆ ಯಾವ ಕೆಲಸನೂ ಕೂಡ ಆಗಲ್ಲ. ಸೊ ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಇವತ್ತು ಅಧಿಕಾರ ವಂಚಿತರು. ನಾವು ಅಧಿಕಾರ ವಂಚಿತರಾಗಿರೋದ್ರಿಂದ ಎಲ್ಲಿ ಮೀಸಲು ಕ್ಷೇತ್ರಗಳಿದೆಯೋ ಅಲ್ಲಿ ಚೆಕ್ ಮಾಡಿ ನೋಡ್ರಿ ನೀವು. ಎಲ್ಲಿ ಮೀಸಲು ಕ್ಷೇತ್ರ ಇದೆಯೋ ಅಲ್ಲಿ ಜಾಸ್ತಿ ಮುಸಲ್ಮಾನರು ಇರ್ತಾರೆ. ಅಂತ ಜಾಗದಲ್ಲಿ ಮುಸಲ್ಮಾನರು ಎಲ್ಲರೂ ಜೊತೆಗೆ ಸೇರಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಇದ್ದಾರೋ ಅಂತವ್ರನ್ನ ಆಯ್ಕೆ ಮಾಡಿದ್ರೆ ನಾಳೆ ನಿಮ್ ಪರವಾಗಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ಬೋದಲ್ಲ ಅವರು. ಬಟ್ ಕಣ್ ಮುಚ್ಕೊಂಡು ಎಲ್ಲ ಒಂದು ಕಡೆ ಬಿಜೆಪಿ ಆ ಜೊತೆ ಕಾಂಗ್ರೆಸ್ ದಾಲಾಲಿಂಗ ಭಯ ಅಂದ್ರೆ ಕಮ್ಮಲ್ ಒಳ್ಳೆ ಸೋಜನ ಸುದ್ಗರ್ಮೆ. ನಮ್ಮ ಮಕ್ಕಳಿಗೆ ಶಿಕ್ಷಣ ಪಡ್ಕೋಬೇಕಾದ್ರೂ ಅವ್ರ ಹತ್ರ ಮೆಮೊರಾಂಡಮ್ ಕೊಟ್ಬಿಟ್ಟು ನಾವು ಈಸ್ಕೋಬೇಕು. ನಮ್ಮದೇ ಟ್ಯಾಕ್ಸ್ ದುಡ್ಡಲ್ಲಿ ಎಂತ ಕಾರ್ಗಳು, ಹೊಸ ಕಾರ್ಗಳು ಸರ್ಕಾರದ ಹತ್ರ. ಅದು ಪ್ರಶ್ನೆ ಮಾಡಿದಾಗ ಅವರ ಮಾತಿನ ಶೈಲಿ ಯಾವ ರೀತಿ ಇರ್ತದೆ ಗೊತ್ತಾ? ಯಾರು ಅಧಿಕಾರದಲ್ಲಿ ಇರ್ತಾರಲ್ಲ ಅವರು, ಅದೊಂಥರ ದರ್ಪ, ಅದೇನೋ ಡಿಕ್ಟೇಟರ್ಶಿಪ್ ತರ. ಹೇಳ್ತಾ ಇದೀವಿ ಕೇಳಯ್ಯ, ಅದೇನು ಭಿಕ್ಷೆ ಕೊಡುವಂತದಲ್ಲ. ಈ ದೇಶದ ಸಂವಿಧಾನ ಪ್ರತಿಯೊಬ್ಬರಿಗೂ ಸರಿಸಮಾನದ ಅವಕಾಶ ಮಾಡಿಕೊಡ್ತದೆ. ಮನುಷ್ಯನಾಗಿ ಬದುಕಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೋಬೇಕು. ನಾವು ಮಾತಾಡುವ ಸಂದರ್ಭದಲ್ಲಿ ಕನಿಷ್ಠ ಕೇಳ್ತೀರಿ, ಕೇಳ್ಕೊಂಡು ಹೋಗಿ ಬೇರೆಯವ್ರಿಗಾದ್ರೂ ಮೋಟಿವೇಟ್ ಮಾಡ್ತೀರಾ? ಸತ್ತ ಮನುಷ್ಯನ ಗೋರಿಯ ಮೇಲೆ ರಾಜಕಾರಣ ಮಾಡುವಂತಹ ಕೆಟ್ಟ ಜನರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಸೊ ಅಂತವ್ರ ಮಧ್ಯ ನಮಗೆ ನಿಜವಾದ ರೀತಿಯಲ್ಲಿ ನಾವು ಕೇಳ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ, ನಮಗಿರೋದಕ್ಕೆ ವಸತಿ, ಇದೇ ತಾನೇ ಕೇಳ್ತಾ ಇದೀವಿ. ನಮಗೆ MLA ಮಾಡ್ಬಿಡ್ರಿ, ನಮಗೆ MP ಮಾಡ್ಬಿಡ್ರಿ ಅಂತ ಯಾವತ್ತನ ಕೇಳಿದ್ವಾ? ನಾವ್ ಯಾವಾಗ ನಮಗೆ MP ಮಾಡ್ರಿ, ನಮಗೆ MLA ಮಾಡ್ರಿ ಅಂತ ಕೇಳ್ತೀವೋ ಆವಾಗ ಭಯ ಬಿದ್ದು ಈ ಕೆಲಸಗಳೆಲ್ಲ ಆಗುತ್ತೆ. ಯಾವ ತರ ಕೆಲಸ ಮಾಡ್ಬೇಕು ಅಂದ್ರೆ, ಸರ್ಕಾರ ಯಾರ್ದಿದ್ರು ಕೂಡ ನಮ್ಮ ಪರವಾಗಿ ಕೆಲಸ ಮಾಡಲ್ಲ. ನಾವು ಎಲ್ಲರ ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಳ್ಳೋಣ. ಉದಾಹರಣೆ, ದಲಿತರ ಸಮಸ್ಯೆಗಳಿದೆ, ಮುಸಲ್ಮಾನರ ಸಮಸ್ಯೆಗಳಿದೆ, ಕ್ರೈಸ್ತರ ಸಮಸ್ಯೆಗಳಿದೆ, ಹಿಂದುಳಿದ ವರ್ಗದ ಸಮಸ್ಯೆ ಇದೆ, ಮಹಿಳೆಯರ ಸಮಸ್ಯೆಗಳಿದೆ. ಇವೆಲ್ಲ ಪಟ್ಟಿ ಮಾಡಿಕೊಂಡು 1 ತಿಂಗಳು ಟೈಮ್ ತಗೊಂಡು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ, ಈ ಡೇಟ್ ಒಳಗಡೆ ನಮ್ಮ ಕೆಲಸ ಸಂವಿಧಾನ ಬದ್ಧವಾಗಿ ಆದರೆ ಸರಿ, ಇಲ್ಲ ಅಂದ್ರೆ ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ ಅಂತೇಳಿ. ವಿಧಾನಸೌಧ ಮುತ್ತಿಗೆ ಹಾಕ್ಲಿಕ್ಕೆ ನೀವೆಲ್ಲ ತಯಾರಿದ್ದೀರಾ? ಇಷ್ಟು ಅರ್ಧ ಬರ್ಧ ಸೌಂಡ್ ಬಂದ್ರೆ ಅರೆಸ್ಟ್ ಮಾಡ್ತಾರೆ, ಹೋಗ್ಬಿಡ್ತೀವಿ ವಾಪಸ್ ನೀವೆಲ್ಲ. ಸ್ವಲ್ಪ ಜೋರಾಗಿ ಹೇಳ್ರಿ. ಗಂಡಸಿನ ಸೌಂಡೇ ಬರ್ತಾ ಇದೆ, ಹೆಂಗಸಿನ ಸೌಂಡೇ ಬರ್ತಲ್ಲ. ಇನ್ ಸ್ವಲ್ಪ ಜೋರಾಗಿ ಹೇಳಿ. ಇಷ್ಟೊಂದು ಒಳ್ಳೆ ಸೈದ್ಧಾಂತಿಕವಾಗಿ ಬದ್ಧತೆ ಇರತಕ್ಕಂತ ಸಾಕಷ್ಟು ನಮ್ಮ ನಾಯಕರುಗಳು, ಇವರೆಲ್ಲ ಇರುವ ಸಂದರ್ಭದಲ್ಲಿ ನಮ್ಮ ಮೇಲೆ ಆಗುವ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಯಾವುದೇ ದೊಡ್ಡ ಕೆಲಸ ಅಲ್ವೇ ಅಲ್ಲ. ನಾವು ಕುತ್ಕೊಂಡಿರೋ ಜಾಗದಲ್ಲಿ ಮುಖ್ಯಮಂತ್ರಿ ಕರ್ಸನ ಆಗಲ್ವಾ? ಆಗುತ್ತೆ ತಾನೆ? ಅದು ಯಾಕೆ ಹೇಳ್ಬೇಕು ಗೊತ್ತಾ ಈ ಮಾತು, ಮುಖ್ಯಮಂತ್ರಿ ಕರ್ಸನ ಅಂತ? ಇದೇ ವೇದಿಕೆಯಲ್ಲಿ ಅವ್ರ ಜೊತೆ ಹೇಳಿದ್ರು ಅವರು. ಯಾಕೆ ನಾನು ಮುಖ್ಯಮಂತ್ರಿ ಆಗ್ಬಾರ್ದ, ನಾನೊಬ್ಬ ದಲಿತ ಅಲ್ವಾ? ಅವ್ರು ಇದೇ ವೇದಿಕೆಯಲ್ಲಿ ಹೇಳಿದ್ದು. ಅವ್ರಿಗೆ ಆಪ್ಷನ್ ನಾವು, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ಎಲ್ರಿಗೂ ಒಂದಿಸ್ತಾ ಜೈ ಭೀಮ್.